ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರಶಾಂತ್ ಅವರು ಅಶ್ವಥ್ ನಾರಾಯಣರನ್ನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಅಶ್ವಥ್ ನಾರಾಯಣ್ ಗೌರು ಇದ್ದಿದ್ದು ನೋಡಿ, ಹಿಂದೆ ಈಗ ಬಂಗಾರಪ್ಪನವರು, ನಾವು ಯಡಿಯೂರಪ್ಪನವ್ರದ್ದು ಅದೆಲ್ಲ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿ ಆದರು, ನಂತರ ಆ ಪಕ್ಷಗಳನ್ನು ಮಾಡಿದರು. ಈಗಿರ್ತಕ್ಕಂಥದ್ದು ಈ ಕರ್ನಾಟಕ ಬಿ ಜೆ ಪಿ ಕೂಡ ಈಗ ಯತ್ನಾಳರು ಪಾರ್ಟಿ ಮಾಡಿ ಸಕ್ಸಸ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೋ ಅದು ಮುದ್ದೆ, ಆದರೆ ನಷ್ಟ ಬಿ ಜೆ ಪಿಗೆ ಆಗತ್ತೆ ಒಂದು. ಇನ್ನೊಂದು, ನಿಮ್ಮ ಕರ್ನಾಟಕದ ಬಿ ಜೆ ಪಿಯ ನಾಯಕತ್ವ ಕೂಡ ಏನೋ ಭಾರಿ ಗಟ್ಟಿಯಾಗಿದೆ, ಒಂದು ಪಾಪ್ಯುಲರ್ ಲೀಡರ್ಶಿಪ್ ಇದೆ, ಒಂದು ಮಾಸ್ ಲೀಡರ್ಶಿಪ್ ಇದೆ ಅಂತಕ್ಕಂಥದ್ದಿಲ್ಲ. ನಿಮ್ಮ ಕೇಂದ್ರೀಯ ನಾಯಕತ್ವ ಗಟ್ಟಿಯಾಗೋದೆ ಅನ್ನೋದು ಬಿಟ್ಟರೆ ಹಂಗೆ ಯತ್ನಾಳ್ರೆ ಪಾಪ್ಯುಲರ್ ಇದ್ದಾರೆ. ಇಲ್ಲಾಂದರೆ ಯಾಕೆ 2023-24 ನೀವು ಕರ್ಕೊಂಡು ಹೋಗಿ ಯತ್ನಾಳ್ರ ಕಡೆ ಭಾಷಣ ಮಾಡಿಸ್ತಾ ಇದ್ರಿ? ಕರ್ನಾಟಕದ ಬಿ ಜೆ ಪಿ ನಾಯಕ ಸ್ವಲ್ಪ ಮಟ್ಟಿಗೆ ಜನಪ್ರಿಯತೆ ಇಲ್ಲದೇ ಇರೋದ್ರಿಂದ ಯತ್ನಾಳ್ರ ಬಗ್ಗೆ ಕುತೂಹಲ ಇದೆ. ಸರ್, ಒಂದು ಹೇಳ್ತೀನಿ, ವಿಜೇಂದ್ರ ಅಧ್ಯಕ್ಷ ಆದ ದಿನದಿಂದನೂ ಇವ್ರದ್ದು ಪ್ರಾರಂಭ ಆಯಿತು ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ. ಇಷ್ಟಿದ್ರೂ ಸಹ ವಿಜೇಂದ್ರ ಅವ್ರ ಲೀಡರ್ಶಿಪ್ಪಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು, ಸಕ್ಸಸ್ ಆಗಲಿಲ್ವ? ನಾವು ಯತ್ನಾಳಿನ ವಿರೋಧದ ನಡುವೆನೂ ಸಹ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 19 ಸೀಟ್ ತೊಗೊಂಡ್ವಲ್ಲ ನಾವು JDS NDA ಮೈತ್ರಿಕೂಟ. ನಾವೇನ MLA ಅಸೆಂಬ್ಲಿ ಎಲೆಕ್ಷನಲ್ಲಿ ಆದಂಗೆ ಸೋಲಾಯ್ತು ನಮಗೆ. ಹೀನಾಯವಾಗಿ ಸೋಲಾಗ್ಲಿವಲ್ಲ, ನಮಗೆ ಉತ್ತಮವಾದ ರಿಸಲ್ಟೇ ಬಂತು. ನಮಗೆ 136 ಸೀಟ್ ತೊಗೊಂಡಂಥ ಕಾಂಗ್ರೆಸ್ಸಿನ ವಿರುದ್ಧವಾಗಿ ರಾಜ್ಯದಲ್ಲಿ ನಾವು 19 ಸೀಟು ಅಲಯನ್ಸ್ ಅಲ್ಲಿ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಆ ಚುನಾವಣೆ ಯತ್ನಾಳ್ರ ನಿಮ್ಮ ವಿರುದ್ಧ ಮಾಡಲಿಲ್ಲ. ಯಾವ ಚುನಾವಣೆ ಅಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಯತ್ನಾಳ್ ನಿಮ್ಮ ವಿರುದ್ಧ ನಿಂತಿರಲಿಲ್ಲ. ಯತ್ನಾಳ್ ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೈನಸ್ ಆಗಿದೆ ನಮಗೆ. ರಮೇಶ್ ಜಿಗಜಿಣಿಗೆ ಸರ್, ರಮೇಶ್ ಜಿಗಜಿಣಿಗೆ ಮೈನಸ್ ಆಗಿದೆ, ಬೇರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ಲಸ್ ಆಗಿದೆ. ಯಾಕಲ್ಲಿ ಗೆಲ್ಲಿಲ್ಲ? ಹಿಂದುತ್ವದ ಅಲ್ಲಿ ರಮೇಶ್ ಜಿಗಜಿಣಿಗೆ ದಲಿತ ನಾಯಕ ಅಲ್ವಾ, ಅವ್ರಿಗೆ ಓಟ್ ಕೊಡಿಸ್ಬೇಕು ಅನ್ನಿಸ್ತಿಲ್ವ ಯತ್ನಾಳಿಗೆ? ಯಾಕಲ್ಲಿ ಗೆಲ್ಲಿಲ್ಲ? ಯಾಕಲ್ಲಿ ಮಾಡಿಸ್ತಿದ್ರಿ? ಶಿಗ್ಗಾಂವ್ ಕರ್ಕೊಂಡು ಹೋಗಿ ಪ್ರಚಾರ ಮಾಡಿಸಿದ್ರು. ಉತ್ತರ ಕೊಡ್ಬೇಕು. ಯಾಕೆ ಬಿಜಾಪುರ ನಗರದಲ್ಲಿ ಓಟ್ ಕಡಿಮೆ ಬಂತು ರಮೇಶ್ ಜಿಗಜಿಣಿಗೆ? ಕೇಳಿ ರಮೇಶ್ ಜಿಗಜಿಣಿಗೆ ಯಾರು ಪರವಾಗಿ ಕೆಲಸ ಮಾಡೋರು ಅಂತೇಳಿ. ಇನ್ನೊಂದು, MB ಪಾಟೀಲ್ ವಿರುದ್ಧ ನಮ್ಮ ಕ್ಯಾಂಡಿಡೇಟ್ ನಿಂತಿದ್ರು ವಿಜು ಪಾಟೀಲ್ ಅಂತೇಳಿ. ವಿಜು ಪಾಟೀಲ್ನ ಕೇಳಿ ಫೋನ್ ಮಾಡಿ, ಯಾರು ಪರವಾಗಿ ಕ್ಯಾನ್ವಾಸ್ ಮಾಡಿದ್ರು ಯತ್ನಾಳ್ ಅಂತ ಅಂದ್ಬಿಟ್ಟು. ವಿಜು ಪಾಟೀಲ್ ಕ್ಯಾಂಡಿಡೇಟ್ ಸರ್, ನಮ್ಮ ಕ್ಯಾಂಡಿಡೇಟು 2 ಸಲ 3 ಸಲ ಸೋತಿದೆ MB ಪಾಟೀಲ್ ಮೇಲೆ. ಬಲವಾಗಿ ಪ್ರಬಲವಾಗಿ ಹೋರಾಟ ಮಾಡ್ತಾರೆ. ಯತ್ನಾಳ್ ಯಾರು ಪರವಾಗಿ ಕೆಲಸ ಮಾಡಿದ್ರು ಕೇಳಿ. ಅಲ್ಲಿ ಬೆಳ್ಳುಬಿಗೆ ಫೋನ್ ಮಾಡಿ ಕೇಳಿ. ಬೆಳ್ಳುಬಿ ಎಂತ ಲೀಡರ್, ಸೀನಿಯರ್ ಲೀಡರ್ ನಮ್ಮ ಪಾರ್ಟಿ. ಬೆಳ್ಳುಬಿ ಪರವಾಗಿ ಕೆಲಸ ಮಾಡೋರು, ವಿರುದ್ಧವಾಗಿ ಕೆಲಸ ಮಾಡೋರ ಕೇಳಿ. ಅಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಇವ್ರು ಹೇಳಿದ್ರಲ್ಲ, ಅಪ್ಪು ಪಟ್ಟಣ್ ಶೆಟ್ಟಿಗೆ ನಮ್ಮವರ ಸೀಟ್ ಕೊಟ್ಟಿದ್ದು ಅಂತ. ಇವರು ಪ್ರಹ್ಲಾದ್ ಜೋಶಿಗೆ ಇವರೇ ಸೀಟ್ ಕೊಡಿಸಿದ್ದು ಅಂತ ಹೇಳಿದ್ರ. ಇವ್ರ ವಿರುದ್ಧವಾಗಿ ಎಷ್ಟು ಮಾತಾಡಿದ್ರು ಯತ್ನಾಳ್ ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ಯಡಿಯೂರಪ್ಪನವ್ರನ್ನ ವಿಜೇಂದ್ರನ ಮುಂದೆ ಇಟ್ಕೊಂಡು ಪಾರ್ಟಿನ ಹೀನಾಯಮಾನವಾಗಿ ಟೀಕೆ ಮಾಡ್ಬೋದು. ಏನರ್ಥ? ನಾನು ಮೋದಿನ ಟೀಕೆ ಮಾಡಲ್ಲ, ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಲ್ಲ, ಯಡಿಯೂರಪ್ಪನ ಟೀಕೆ ಮಾಡ್ತೀನಿ, ವಿಜಯನ ಟೀಕೆ ಮಾಡ್ತೀನಿ, ವಂಶ ಪಾರಂಪರ್ಯನ ಟೀಕೆ ಮಾಡ್ತೀನಿ. ರಮೇಶ್ ಜಾರಕಿಹೊಳಿ ಮಗಳು ಹೆಂಗೆ, ಸತೀಶ್ ಜಾರಕಿಹೊಳಿ ಮಗಳು ಹೆಂಗಿದ್ಲು ಸರ್? ಹೆಂಗಿದ್ರು ಅಲ್ಲಿ? ಯಾಕೆ ಚಿಕ್ಕೋಡಿನ ನಾವು ಸೋಲ್ತು? ರಮೇಶ್ ಜಾರಕಿಹೊಳಿ ಉತ್ತರ ಕೊಡಬೇಕು, ಯತ್ನಾಳ್ ಉತ್ತರ ಕೊಡಬೇಕು. ಸತೀಶ್ ಜಾರಕಿಹೊಳಿ ಮಗಳಿಗೆ ಕಾರಣ ಏನಾಯ್ತಲ್ಲಿ? ನಾವ್ ಯಾಕೆ ಚಿಕ್ಕೋಡಿನ ಪ್ರಶ್ನೆ ಕೇಳ್ತಾರೆ. ಕುಮಾರ್ ಹೇಳ್ತಾರೆ ನಾನು ಹೆಂಗ್ ಸೋತೆ, GM ಸಿದ್ದೇಶ್ವರ್ ಕೇಳ್ತಾರೆ ನಾನು ಹೆಂಗ್ ಸೋತೆ, CT ರವಿ ಹೆಂಗ್ ಸೋತ್ರು ಅಂತಕ್ಕಂಥದ್ರ ಬಗ್ಗೆ ನಿಮ್ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತೆ. ಕುಮಾರ್ ಬಂಗಾರಪ್ಪನ್ ಇರ್ಲಿ ಸರ್. ಈಗ ವಂಶ ರಾಜಕಾರಣದ ಬಗ್ಗೆ ಯತ್ನಾಳ್ ಯತ್ನಾಳ್ ಮಾತಾಡ್ತಾರಲ್ಲ, ನೀವು ಅಲ್ಲಿ ಯಾವ ರೀತಿ ಕೊಲೈಡ್ ಆಗಿ ಕೆಲಸ ಮಾಡ್ಕೊಳ್ತಾರಲ್ಲ, ಅಲ್ಲಿ ಒಂದೇನಾಯ್ತು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳಕರ್ ಮಗ ಗೆಲಿಬಾರ್ದು, ಕಾಂಗ್ರೆಸ್ ಅವ್ರು ಬೇಕಾದ್ರೆ ಗೆದ್ಕೊಂಡೆ, ಬಿಜೆಪಿ ಗೆಲಿಬಾರ್ದು ಅನ್ನೋಂಥದ್ದು ಅವ್ರ ಉದ್ದೇಶ. ಇತ್ತೀಚೆಗೆ DK ಶಿವಕುಮಾರ್ ಅವರು ವಿಜೇಂದ್ರ ಅವ್ರಿಗೊಂದು ನೆನಪಿಸಿದ್ರು, ನನ್ನ ಆಶೀರ್ವಾದದಿಂದ ನೀವು ಶಿಕಾರಿಪುರದಲ್ಲಿ ಗೆದ್ರಿ ಅಂತಂದ್ಬಿಟ್ಟು. ಇದೇನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಇಂಟರ್ ಪಾರ್ಟಿ ಕೊಯಿಷನ್ ಪಾಲಿಟಿಕ್ಸ್. KPCC ಪ್ರೆಸಿಡೆಂಟ್ ಸರ್, KPCC ಪ್ರೆಸಿಡೆಂಟ್ ಅರ್ಹತೆ ಯೋಚನೆ ಮಾಡ್ಬೇಕು ಸರ್. ಅವ್ರು ಹೆಂಗಂದ್ರೆ ಮತ್ತೆ KPCC ಪ್ರೆಸಿಡೆಂಟ್ ಆಗಿ ನನ್ನ ಆಶೀರ್ವಾದದಿಂದ ಗೆದ್ರು ಅಂತಾರೆ. ಅವ್ರಲ್ಲಿ ಏನ್ ಅರ್ಥ? ಅವ್ರಿಗೆ ಅಲ್ಲ ಸರ್, ಬೇರೆ ಪ್ರಶ್ನೆ ಅಲ್ಲ ಸರ್. ಏನ್ ಅರ್ಥ ಅಲ್ಲಿಗೆ KPCC ಪ್ರೆಸಿಡೆಂಟ್ ಆಗಿ ಈ ರೀತಿ ನಾನು ಆಸ್ ಎ ವಿಟ್ನೆಸ್ ಕಾಂಗ್ರೆಸ್ ಪಕ್ಷ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಗೆದ್ದಿದ್ದು ಅಂತ ಹೇಳಿದ್ದಾರೆ. ಕರ್ನಾಟಕದ ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಆರ್ ಅಶೋಕ್ ರವರು ಪದ್ಮನಾಭದಲ್ಲಿ ಗೆಲ್ಲದೆ ದೇವೇಗೌಡ ಮನೆಗೆ ಹೋಗಿ ಬಂದು ಈಗ ಅದು ಅಧಿಕೃತ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಘವ್ ಅವರೇ, 3 ಜನರಿಗೂ ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.